ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಶಾಸಕ ಮುನಿರತ್ನ ಭೇಟಿಯಾಗಿದ್ದಾರೆ. ಮಹತ್ವದ ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ. ಡಿಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ನಲ್ಲಿದ್ದ ಸದ್ಯ ಬಿಜೆಪಿಯಲ್ಲಿ ಇರುವ ಮುನಿರತ್ನ ಭೇಟಿಯಾಗಿದ್ದಾರೆ. ಡಿಕೆಶಿ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಮುನಿರತ್ನ ಅವರು. ಶಾಸಕ ಮುನಿರತ್ನ ಅವರ ಬೆನ್ನು ತಟ್ಟಿದ್ರಂತೆ ಡಿಕೆ ಶಿವಕುಮಾರ್. ಮಾರ್ಗ್ರೆಟ್ ಆಳ್ವಾ ಬೀಳ್ಕೊಟ್ಟು ಶಾಸಕ ಮುನಿರತ್ನ ಅವ್ರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸ್ತಾ ಇದೆ ಇವರಿಬ್ಬರ ಭೇಟಿ. ಪದೇ ಪದೇ ಇಬ್ಬರ ನಡುವೆ ವಾಗ್ವಾದಗಳಾಗಿತ್ತು. ಡಿಕೆಶಿ ಮನೆಯಲ್ಲಿ ಈಗ ಚರ್ಚೆ, ಕುರ್ಚಿಯ ಪಾಲಿಟಿಕ್ಸ್ ಗರಿಗೆದರಿದೆ. ಇದರ ನಡುವೆ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮುನಿರತ್ನ ಅವರು ಬಂದಿರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾವು ಮುಂಗಸಿ ಅಂತಿದ್ರು ಯಾವಾಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹಾರಿದ್ರು, ಆಮೇಲೆ MP ಎಲೆಕ್ಷನ್ ಆಯ್ತು. ಬಿಜೆಪಿ ಪರವಾಗಿ ಕ್ಯಾಂಡಿಡೇಟ್ ಏನು ಮಂಜುನಾಥ್ ಅವರಿದ್ರು, ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಶುರುವಾದಂತಹ ಈ ಹಾವು ಮುಂಗಸಿ ಹೋರಾಟ ಎಲ್ಲಿ ತನಕ ಬಂದು ನಿಂತಿತ್ತು ಅಂದ್ರೆ ಎಲ್ಲೇ ನಿಂತ್ಕೊಳ್ಳಿ ಪರಸ್ಪರ ವಾಗ್ಯುದ್ಧಗಳನ್ನ ನಡೆಸ್ಕೊಳ್ತಾ ಇದ್ರು ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರು. ಈಗ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬಂದಿದ್ದಾರೆ, ಕುತೂಹಲ ಮೂಡಿಸ್ತಾ ಇದೆ. ಕ್ಷೇತ್ರದ ಅಭಿವೃದ್ಧಿಯ, ಕ್ಷೇತ್ರದ ಹಣ ರಿಲೀಸ್ ಆಗೋದ್ರ ಬಗ್ಗೆಯಾ ಅಥವಾ ಬೇರೆ ರಾಜಕೀಯನ? ಒಂದು ಕಡೆ ಕುರ್ಚಿ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬ್ಯುಸಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇದರ ನಡುವೆ ಮುನಿರತ್ನ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅವರ ನಿವಾಸಕ್ಕೆ. ಹಂಗ್ ನೋಡಿದ್ರೆ ಮುನಿರತ್ನ ಅವರು ಕಾಂಗ್ರೆಸ್ನಲ್ಲೇ ಇದ್ರು. ಕಾಂಗ್ರೆಸ್ನಲ್ಲೇ ಇದ್ದಂತಹ ಮುನಿರತ್ನ ಅವರು ಕೆಲವು ಕಾರಣಗಳಿಂದ ಬಿಜೆಪಿ ಕಡೆಗೆ ಹೋದ್ರು. ಬಟ್ ಅದು ರಾಜಕೀಯದ ದ್ವೇಷ ಯಾವ ಪ್ರಮಾಣದಲ್ಲಿತ್ತು ಅಂದ್ರೆ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ವಿಚಾರ ಬಂದ್ರೆ ಸಾಕು, ಮುನಿರತ್ನ ಅವರು ಹಳೇದನ್ನೆಲ್ಲ ತೆಗೆದು ಮಾತನಾಡ್ತಾ ಇದ್ರು. ಮೊನ್ನೆ JP ಪಾರ್ಕಿಗೆ ಬಂದು ಡಿಕೆ ಶಿವಕುಮಾರ್ ಅವರು ಪಾರ್ಕ್ ಅಭಿವೃದ್ಧಿ ಮತ್ತು ಕ್ಷೇತ್ರದ ಅಭಿವೃದ್ಧಿ ಅಂತ ಮಾತಾಡ್ಬೇಕಾದ್ರೂ ಅಷ್ಟೇ ಏನೋ RSS ಟೋಪಿಗೆ ಚಡ್ಡಿ ಅಂತ ಕರೆದಿದ್ದು, RSS ಅವ್ರಿಗೆ ಟೋಪಿ ಬಗ್ಗೆ ಹೀಯಾಳಿಸಿದ್ದು, ಇವೆಲ್ಲವೂ ಯಾವ್ಯಾವ್ದೋ ಹಂತಕ್ಕೆ ಹೋಗಿತ್ತು. ನಾನು ಜಸ್ಟ್ ಜಲ ಕೇಳ್ತಾ ಇದ್ದೀನಿ ಅಷ್ಟೇ, ಯಾವ್ದಾವ್ದೋ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಈಗ ಅವರ ನಿವಾಸಕ್ಕೆ ಮುನಿರತ್ನ ಅವರು ಬಂದಿರುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಆಮೇಲೆ ಅವರ ಹೇಳಿಕೆಗಳು, ಟೀಕೆಗಳು ಇವೆಲ್ಲವೂ ಕೂಡ ರಾಜಕೀಯಕ್ಕೆ ಮತ್ತು ಕ್ಯಾಮ್ರಾಗಳಿಗೆ ಮತ್ತು ಕ್ಷೇತ್ರದ ಜನಗಳ ಗಮನಕ್ಕೆ ಮಾತ್ರ. ಉಳಿದಂತೆ ರಾಜಕೀಯದ ಎಲ್ಲ ನಾಯಕರು ಕೂಡ ತುಂಬ ಚೆನ್ನಾಗೇ ಇರ್ತಾರೆ. ಬಟ್ ಈ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಯಾಕಿರ್ಬೋದು? ಕ್ಷೇತ್ರದ ವಿಚಾರವಾಗಿ ಏನಾದರೂ ಮಾತಾಡಕ್ಕೆ ಬಂದಿದ್ದಾರಾ? ಸಿಡಿ ಅಂತೆಲ್ಲ ಮಾತಾಡ್ಬಿಟ್ಟಿದ್ರು, CD ಫ್ಯಾಕ್ಟ್ರಿ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಇವರು ವಿರುದ್ಧವೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬಂದಿತ್ತು. ಅದನ್ನ DK ಶಿವಕುಮಾರ್ ಅವರೇ ಮಾಡಿಸಿದ್ದಾರೆ ಅನ್ನುವ ನಿಟ್ಟಿನಲ್ಲೂ ಕೂಡ ಬಾಣಗಳು ತೂರು ಬಂದಿತ್ತು. ಕಡಿಮೆ ಇರಲಿಲ್ಲ, ಕಳೆದ 1 ವರ್ಷ ಇವರಿಬ್ಬರ ನಡುವೆ ವಾಗ್ಯುದ್ಧಗಳು ನಡೀತಾ ಇದ್ದಿತ್ತು. ಇಬ್ರು ಕೂಡ ಒಂದೇ ಕಡೆ ಸಿಕ್ಕಿರೋದು ಕುತೂಹಲ ಮೂಡಿಸ್ತಾ ಇದೆ.